ಕೆಪಿಎಲ್ ನ ಫೈನಲ್ ಪಂದ್ಯಾಕೂಟ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಟಾಸ್ ಆನ್ ಬೈ ಸಾಯಿ ಬಾಯ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಕೃಷ್ಣ ಎಸ್ಕಾರ್ಕೆ ವಿಭಾಗದಲ್ಲಿ, ಜಾನಿ ಸ್ಟ್ರೈಕರ್ ವಿಭಾಗದಲ್ಲಿ, ಈಗ ಶಾರ್ಟ್ ಟರ್ನ್ ಮ್ಯಾನ್ ವಿಭಾಗದಲ್ಲಿ ಆರಂಭಿಕ ಓಟಗಳು ದಾಖಲಾಗ್ತಾ ಇದೆ. ಫೈನಲ್ ಪಂದ್ಯಾಟ ಅತಿ ನಿರೀಕ್ಷಿತ ಪ್ರಶಸ್ತಿ ಕಾಳಗ ನಿರ್ಣಾಯಕದ ಸುತ್ತು ಸಾಗ್ತಾ ಇದೆ. ಒನ್ ವಿತೌಟ್ ಲಾಸ್. ಸ್ಟ್ರೈಕರ್ ಸಂತು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾನಿ ಯಾನಿ ಶ್ರೀನಾಥ್. ಎಸ್ಕಾರ್ಕೆ ವಿಭಾಗದಲ್ಲಿ ಮುಳುಬಾಗಲಿನ ಕೃಷ್ಣ. ಬಹಳಷ್ಟು ಪಂದ್ಯಾಟಗಳು ಮೈಟಿ ಕ್ರಿಕೆಟರ್ಸ್ ಬ್ಯಾಂಗಳೂರಿನ ಪರವಾಗಿ ಪ್ರತಿನಿಧಿಸಂತ ಅನುಭವಿ ಆಟಗಾರ. ಎರಡನೇ ಚೆಂಡು ಬಹಳ ಉತ್ತಮ ರೀತಿಯ ಎಸೆತ. ಸಂತುಗೆ ಓಟ್ಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈಗ 1 ವಿತೌಟ್ ಲಾಸ್. ಎರಡನೇ ಎಸೆತ ಚುಕ್ಕಿಯಾಗಿ ಪರಿಗಣಿಸಲ್ಪಡ್ತಾ ಇದೆ. ಜಾನಿ ಮತ್ತು ಸಂತು ಆರಂಭಿಕದ ಆಟಗಾರ ಅಂಕಣದ ಭಾಗದಲ್ಲಿ. ಮತ್ತೆ ಬಾರಿ ಎಸೆತ ಚೆಂಡು ಬಹಳ ಉತ್ತಮ ರೀತಿಯ ಎಸೆತ. ಕಾಡ್ಬ್ಯಾಂಡ್ಗೆ ಬಲವಾದ ಅಪೀಲ್ ಅನ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡಿಲಿವರಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. 1 ವಿತೌಟ್ ಲಾಸ್. ಉತ್ತಮ ರೀತಿಯ ಒಂದು ಎಸೆತ. ಈ ಬಾರಿ ಡ್ರೈವ್ ಮಾಡುವಂತ ಪ್ರಯತ್ನ. ಇನ್ನರ್ ಸರ್ಕಲ್ ಅಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸಿದ್ರು. ಸಂತು ಖಾತೆ ಆರಂಭಗೊಳ್ತಾ ಇದೆ. ತಂಡದ ಮೊತ್ತ 2-2ಕ್ಕೆ ತಲುಪ್ತಾ ಇದೆ. ಜಾನಿ ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಸೇಫ್ ಎಂಡ್ ಅನ್ನ ಬಳಕೆ ಮಾಡಿಕೊಂಡು ಎಸ್ಕಾರ್ಕೆ ವಿಭಾಗದಲ್ಲಿ ಕೃಷ್ಣ. ಜಾನಿಗೆ ಎಸೆದ ಚೆಂಡು ಈಗ ಬೀಸುವಂತ ಪ್ರಯತ್ನ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಹೊಡೆತವನ್ನ ಜಾನಿ ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಸಂತು ಸ್ಟ್ರೈಕರ್ ವಿಭಾಗದಲ್ಲಿ. ಮೂರಕ್ಕೆ ನೋ ಲಾಸ್. ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಎಸ್ಸಂತ ಚೆಂಡು. ಕೃಷ್ಣ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾನೆ. ಓಟಗಳಿಗೆ ಅವಕಾಶಗಳು ನೀಡ್ತಾ ಇಲ್ಲ. ಮುಕ್ತಾಯ ಕಾಣುತ್ತ ಓವರ್ ಸಂಖ್ಯೆ 1. ಎಂಡ್ ಆಫ್ ಓವರ್ ನಂಬರ್ 1. ನಾವು ಸ್ಕೋರ್ ಮೂವ್ಸ್ ಟು 3 ವಿತೌಟ್ ಲಾಸ್. ಹಿಂದೂ ನ್ಯೂಸ್. ಇನ್ನು ಕೂಡ 42 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. 42 ಬಾಲ್ಸ್ ರಿಮೈನಿಂಗ್ ನಾವು. 8 ಓವರ್ಗಳ ಬಲಿಷ್ಠ ಫೈನಲ್ ಪಂದ್ಯಾಕೂಟ. 4 ದಿನಗಳ ಅತಿ ನಿರೀಕ್ಷಿತ ಪಂದ್ಯಾಟ, ಪ್ರಶಸ್ತಿ ನಿರ್ಣಾಯಕ ಸುತ್ತು. ಎಸ್ಕಾರ್ಕೆ ವಿಭಾಗದಲ್ಲಿ ಕಿರಣ್. ನೋ ಬಾಲ್ ಸೂಚನೆ ಬರ್ತಾ ಇದೆ. ಓವರ್ ಸ್ಟೆಪ್ಪಿಂಗ್ ಎನ್ನುವಂತ ಸೂಚನೆ. ನೋ ಬಾಲ್. ಅಕ್ರಮ ಎಸ ಸೂಚನೆ. ಒಂದೊಡ್ಡ ಹೆಚ್ಚುವರಿ. ಈಗ ಫ್ರೀ ಹಿಟ್ ಅವಕಾಶ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ ಈಗ 4 ಓಟಗಳಿಗೆ ತಲುಪ್ತಾ ಇದೆ. 4 ವಿತೌಟ್ ಲಾಸ್. ಸ್ಟ್ರೈಕರ್ ಅಲ್ಲಿ ಜಾನಿ. ಜಾನಿಗೆ ಸತ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳ ಉತ್ತಮ ರೀತಿಯ ಹೊಡೆತ. ಒಂದೋಟದ ಸೇರ್ಪಡೆ. ಒಟ್ಟಾರೆ ಗಳಿಕೆ ಈಗ 5 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಕಿರಣ್. ಸಂತುಗೆ ಸದ ಚೆಂಡು ಬೀಸುವಂತ ಪ್ರಯತ್ನ. ಈ ಬಾರಿ ದಾಂಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ. ಮಿಡ್ ವಿಕೆಟ್ ವಿಭಾಗದಲ್ಲಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕದ ಕೊರತೆಯನ್ನು ಕಂಡುಕೊಳ್ತಾ ಇದೆ. 5ಕ್ಕೆ ನೋ ಲಾಸ್.
ಜಾನಿ ಕಳೆದ ಪಂದ್ಯಾಟದಲ್ಲಿ 19 ಚೆಂಡು 34 ಓಟವನ್ನ ಅಜೇಯ ಪಾರ್ಟ್ನರ್ಶಿಪ್ ನ ವೈಯಕ್ತಿಕ ಮೊತ್ತವನ್ನು ದಾಖಲಿಸಿದಂತ ಆಟಗಾರ. ಈಗ ಫೈನಲ್ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ಒಂದು ಆಟ ಬರ್ತದೆ ಕಾಯ್ದು ನೋಡ್ಬೇಕಾಗ್ತದೆ. ಮತ್ತೆ ಹೊರ ತಿರುವಿನ ಎಸೆತ, ಕಿರಣ್ ಎಸೆದ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಕೊನೆ 3 ಚೆಂಡು ಬಾಕಿ ಉಳಿತಾ ಇದೆ. ಉತ್ತಮ ರೀತಿ ಒಂದು ಎಸೆತ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ಆನ್ ಸೈಡ್ ವಿಭಾಗದಲ್ಲಿ, ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಒಂಟಿ ಓಟದ ಸೇರ್ಪಡೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ತನ್ಮೂಲಕವಾಗಿ ಓವರ್ ಥ್ರೋ ಮುಖ್ಯವಾಗಿ ದಾಖಲಾಗ್ತಾ ಇದೆ. ಅನಾವಶ್ಯಕವಾಗಿ ಓಟ ಎದುರಾಳಿ ತಂಡಕ್ಕೆ ನೀಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕವಾಗಿ ಈಗ ಒಂದು ನಗದಿನ ಘೋಷಣೆ ಮಾಡಲಾಗ್ತಾ ಇದೆ. ಕಿರಣ್ ಜಾನಿ ವಿಕೆಟ್ ಅನ್ನ ಪಡ್ಕೊಂಡ್ರೆ 5,000 ನಗದನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಚರಣ್ ಪ್ಯಾಷನ್ ನಾಣಿ ಮುಳಿಬಾಗ್ಲು ಇದೊಂದು ನಗದಿನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಸತೀಶ್ ವಿಕೆಟ್ ಅನ್ನ ಪಡ್ಕೊಂಡ್ರೆ 3,000 ನಗದು. ಕಿರಣ್ಗೆ ಈಗ ಒಂದು ಸುವರ್ಣ ಅವಕಾಶ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ 2. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 8 ಫಾರ್ ನೋ ಲಾಸ್. 8ಕ್ಕೆ ಯಾವುದೇ ಹುದರಿ ನಷ್ಟವನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿ ಒಂದು ಬೌಲಿಂಗ್ ದಾಖಲಾಗ್ತಾ ಇದೆ. ಅದೇ ಈಗ ಪ್ರಕಟಣೆ ಮುಂದುವರಿಕೆ ಆಗ್ತಾ ಇದೆ. ಜಾನಿ ವಿಕೆಟ್ ಪಡ್ಕೊಂಡ್ರೆ ವಿನೋದ್ಗೆ 5,000 ನಗದು. ಸತೀಶ್ ಅವ್ರ ವಿಕೆಟ್ ಅನ್ನ ಪಡ್ಕೊಂಡ್ರೆ 3,000. ತಂಡದ ಮೊತ್ತ 8. 8 ವಿತೌಟ್ ಲಾಸ್. ವಿನೋದ್ ಎಸ್ಕಾರ್ಕೆ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಸತೀಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾನಿ. ವಿನೋದ್ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ. ಯಕ್ಷಾಸ್ ಮುಖೇನವಾಗಿ ಒಂಟಿ ಓಟದ ಸೇರ್ಪಡೆ. 9ಕ್ಕೆ ನೋ ಲಾಸ್. 3ನೇ ಓವರ್ನ ಚಾಲ್ತಿಯಲ್ಲಿ ವಿನೋದ್. ಶಾರ್ಟ್ ಸ್ಟಾಕ್ ಅವಶ್ಯ ಭಾಗದಲ್ಲಿ ಮುಳುಬಾಗಿಲಿನ ಕೃಷ್ಣ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಈ ಬಾರಿ ಎಸೆದ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಈಗ 2 ಮಂದಿ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಅವಕಾಶ ಇದೆ. ಇನ್ನರ್ ಸರ್ಕಲ್ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಂತ ಅವಕಾಶಗಳು. ಒಂಟಿ ಓಟದ ಸೇರ್ಪಡೆ. ಸ್ಟ್ರೈಕರ್ ಅಲ್ಲಿ ಜಾನಿ. ತುದಿ ಬದಲಾವಣೆಯಲ್ಲಿ ಈಗ ಜಾನಿ ಸ್ಟ್ರೈಕರ್. ಸೇಫ್ ಎಂಡ್ ಅಲ್ಲಿ ದಾಂಡಿಗ ತರದಲ್ಲಿ ಸ್ಟ್ರೈಕರ್ ಲಭಿಸ್ತಾ ಇದೆ. ಜಾನಿಗೆ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮೂಲಕವಾಗಿ ಸುಲಭವಾದ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. ಹೋದಾರಿ ಆಘಾತ. ಈಗ 5,000 ನಗದನ್ನ ಪಂದ್ಯಾಟದ ನಂತರ ಪಡ್ಕೊಳ್ಳಿ ಅನ್ನುವಂತ ಸೂಚನೆ ಬರ್ತಾ ಇದೆ. 10ಕ್ಕೆ 1. 10 ಫಾರ್ ಲಾಸ್ ಆಫ್ 1.
ಜಾನಿ ಹುದ್ದರಿ ನೆಲಕ್ಕೊಡುತ್ತಾ ಇದೆ. ಅನುಭವಿ ಆಟಗಾರ, ಬಹಳಷ್ಟು ವರ್ಷಗಳು ಅಟ್ಯಾಕರ್ಸ್ ಕೋಲಾರ್ನ ಪರವಾಗಿ ಪಂದ್ಯಾಟವನ್ನು ಆಡಿದಂತ ಅನುಭವಿ ನಾಯಕ. ಈಗ ವಾಪಸ್ ಆಗ್ತಾನೆ ಜಾನಿ. ಹೊಸ ದಾಂಡಿಗನ ಸೇರ್ಪಡೆ ಮುರಳಿ ಅಂಕಣೊಳ ಭಾಗದಲ್ಲಿ. ವಿನೋದ್ ಎಸ್ ಅಂತ ಚೆಂಡು ತಟಿಮುಟ್ಟಿ ಒಂಟಿ ಓಡ್ತಾ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 11. 11 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಈಗ ಜಾನಿ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಮತ್ತೆ ವಿನೋದ್ ಎಸ್ಕಾರ್ಕೆ ವಿಭಾಗದಲ್ಲಿ ಸಾಯಿ ಬಾಯ್ಸ್ನ ಪರವಾಗಿ. ಹಿಂದೂ ನ್ಯೂಸ್ ತಂಡದ ಯಾವುದೇ ಆಟಗಾರ 50 ದಾಖಲಿಸಿದ್ರೆ 25,000 ನಗದಿನ ಘೋಷಣೆ ಮಾಡಲಾಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಮತ್ತೆ ವಿನೋದ್ ಎಸ್ ಅಂತ ಚೆಂಡು ಈಗ ಚುಕ್ಕಿ ಎಸೆದು ದಾಖಲಾಗ್ತಾ ಇದೆ. ಮತ್ತೆ ವಿನೋದ್ ಎಸ್ ಅಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಈಗ ಚೆಂಡು ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಕೊನೆ ಚೆಂಡು, ಲಾಸ್ಟ್ ಬಾಲ್, ಕೊನೆಯ ಎಸೆತ ಮಾತ್ರ 3ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಉತ್ತಮ ರೀತಿ ಒಂದು ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಪೂರೈಕೆ ಆಗ್ತಾ ಇದೆ. ವಿನೋದ್ ಎಸ್ ಅಂತ ಚೆಂಡು ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ತದನಂತರ ಒಂದು ಪ್ರಾಮುಖ್ಯ ವಿಕೆಟ್ ಅನ್ನು ಉರುಳಿಸಿದ್ರು. 11ಕ್ಕೆ 1. ಎಂಡ್ ಆಫ್ ಓವರ್ ನಂಬರ್ 3. ಎಸ್ಕಾರ್ಕೆ ಭಾಗದಲ್ಲಿ ಹಿಂದೂ ನ್ಯೂಸ್ ದಾಖಲಿಸುವಂತ ಪ್ರತಿ ಒಂದು ಸಿಕ್ಸರ್ಗೆ 1000 ನಗದು ಬಜರಂಗ ದಳದ ಬಾಬು ನೀಡುತ್ತಾ ಇದ್ದಾರೆ. ಬಹಳ ಶುದ್ಧ ಮರಿತ ಎಸೆತ. ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಂಡಿನ ಮುಖ್ಯನಾಗಿ ನೋ ಬಾಲ್, ಅಕ್ರಮ ಎಸ ಸೂಚನೆ. ಬಾಯಿ ಮುಖ್ಯನಾಗಿ ಒಂದು ಓಟದ ಸೇರ್ಪಡೆ. 1+1 ಈಗ ಫ್ರೀ ಅವಕಾಶ. ತಂಡದ ಮೊತ್ತ ಈಗ 13 ಓಟಗಳಿಗೆ ತಲುಪ್ತಾ ಇದೆ. ಫ್ರೀ ಅವಕಾಶ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ. ಈ ಬಾರಿ ಎಸ್ಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 15, 13.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡೆಯುವಂತ ಒಂದು ಅವಕಾಶ. ಕೃಷ್ಣ ಸುಲಭದ ಕ್ಯಾಚ್ ಅವಕಾಶ ಇತ್ತು. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮುರಳಿ ಖಾತೆಗೆ ಒಂದೋಟ ಸೇರ್ಪಡೆ. ಮುರಳಿಗೆ ಜೀವದಾನ. ತಂಡದ ಮೊತ್ತ 14. ಕಳೆದ ಪಂದ್ಯಾಟದಲ್ಲಿ ಜಾನಿಗೆ 3 ಅವಕಾಶಗಳಿತ್ತು. 34 ಓಟದ ದಾಖಲೆ ಪಂದ್ಯಾಟವನ್ನು ಆಡಿದ್ರು. ಈಗ ಮುರಳಿಗೆ ಅವಕಾಶ ಬರ್ತಾ ಇದೆ. ಸಾಯಿ ಬಾಯ್ಸ್ ಯಾವುದೇ ವಿಕೆಟ್ ಪಡ್ಕೊಂಡ್ರು 1,000 ಹ್ಯಾಟ್ರಿಕ್ 2,000 ಹ್ಯಾಟ್ರಿಕ್ ಪಡ್ಕೊಂಡ್ರೆ 5,000 ನಗದು, 25,000 ನಗದು ಅನ್ನುವಂಥದ್ದು ಘೋಷಣೆ ಮಾಡಲಾಗ್ತಾ ಇದೆ. ಚರಣ್ ಪ್ಯಾಷನ್ ನಾಣಿ ಇದನ್ನ ನೀಡ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಹೊಡೆತ ಅಲಾಂಗ್ ದ ಕಾರ್ಪೆಟ್ ಶಾಟ್. ಈ ಬಾರಿ ಆನ್ ಸೈಡ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಪ್ರತಿ ಒಂದು ಸಿಕ್ಸರ್ಗೆ 5,000 ನಗದು. ನಿರಂಜನ್ ಫಿಟ್ವೆಲ್ ತಂಡದ ನಾಯಕರು ಇದನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ ಈಗ 15, 15. ಮತ್ತೆ ಕಿರಣ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸೆತ ಚೆಂಡಿಗೆ ಒಳತಿರುವನ್ನ ಕಂಡುಕೊಳ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಕಿರಣ ಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅವಕಾಶ. ಉದ್ದಾರಿ ಆಘಾತ ಸಂಭವಿಸ್ತಾ ಇದೆ. ಈಗ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2,000 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಚರಣ್ ಪ್ಯಾಷನ್ ನಾಣಿ 15, 15 ಫಾರ್ ಲಾಸ್ ಆಫ್ 2. ಎರಡನೇ ಪತನವನ್ನ ಕಳ್ಕೊಳ್ತಾ ಇದೆ. ಮುರಳಿ ಬ್ಯಾಕ್ ಟು ಪೆವಿಲಿಯನ್. ದೊಡ್ಡ ಹಿಂಬದಿಯಲ್ಲಿ ಸುಲಭದ ಕ್ಯಾಚ್ ಅನ್ನು ನೀಡಿ ಮುರಳಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸೆತ ಯಶಸ್ವಿ ಓವರ್ ಪೂರೈಕೆ ಆಗ್ತಾ ಇದೆ. ಕಿರಣ್ ಈಗಾಗಲೇ 1 ವಿಕೆಟ್ ಅನ್ನು ಪಡ್ಕೊಂಡು ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 15ಕ್ಕೆ 2. ಎಂಡ್ ಆಫ್ ಓವರ್ ನಂಬರ್ 4. now score moves to 15 for loss of 2 important wickets. ಹಿಂದೂ ನ್ಯೂಸ್ ಇನ್ನು ಕೂಡ 24 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕದ ಸೆಷನ್ ಅಲ್ಲಿ ಫೈನಲ್ ಪಂದ್ಯಾಕೂಟದಲ್ಲಿ. ಮತ್ತೆ ಬಾರಿ ಸದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬೀಸುವಂತ ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬಾರಿ ಸದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಶತ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸಿದ ಸ್ಕಾಲಗಿ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ತಂಡದ ಮೊತ್ತ ಈಗ 21 ಓಟ್ಗಳಿಗೆ ತಲುಪ್ತಾ ಇದೆ. 21 ಫಾರ್ ಲಾಸ್ ಆಫ್ 2. 4 ದಿನದಿಂದ ಬಹಳಷ್ಟು ಸುತ್ತಮುತ್ತ ಒಂದು ಚಿತ್ರೀಕರಣದಲ್ಲಿ ತೊಡಗಿದ ಪವನ ಫ್ರಮ್ ಅರಸೀಕೆರೆ ಈಗ ಆಗಮಿಸ್ತಾ ಇದ್ದಾರೆ. ಈಗ 5,000 ನಗದ ನೀಡಿ ಗೌರವಿಸ್ತಾ ಇರುವಂತ ಆಟಗಾರರು ನಿರಂಜನ್ ಫ್ರಮ್ ಫಿಟ್ವೆಲ್ ತಂಡ 5,000 ಪ್ರತಿಯೊಂದು ಸಿಕ್ಸರ್ಗೆ ಘೋಷಣೆಯನ್ನು ಮಾಡಿದ್ರು. ಈಗ 5,000 ನಗದ ಎನ್ನುವಂತ ಒಂದು ಸೂಚನೆಯನ್ನು ನೀಡುತ್ತಾ ಇದ್ದಾರೆ. ಆಟಗಾರ ಪಂದ್ಯಾಟದ ನಂತರ ಬಂದು ಅದನ್ನ ಪಡ್ಕೊಳ್ಳಿ ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಶಂಕರ್ ಮತ್ತೆ ಶಂಕರ್ ಎಸೆದ ಚೆಂಡು ಬೀಸುವಂತ ಪ್ರಯತ್ನ. ಪ್ರತಿಯೊಂದು ಸಿಕ್ಸರ್ಗೆ 5,000. ಕೋಲಾರ ಅಟ್ಯಾಕರ್ಸಿನ ನಿರಂಜನ್ ಮತ್ತೆ ಉತ್ತಮ ರೀತಿಯಿಂದ ಎಸೆತ. ಶಂಕರ ಎಸೆತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಅಕ್ರಮ ಎಸೆತದ ಸೂಚನೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಎಸೆತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವಂತ ಒಂದು ಅವಕಾಶ. ಸುಲಭದ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. ಸಿಕ್ಸರ್ ದಾಖಲಿಸಿದ ಲೆಫ್ಟಿ ಆಟಗಾರನ ಹುದ್ದರಿ ನೆಲಕ್ಕೆ ಕೊಡ್ತಾ ಇದೆ. 2,000 ನಗದು ಚರಣ್ ಪ್ಯಾಷನ್ ನಾನಿ ನೀಡ್ತಾ ಇದ್ದಾರೆ. ತಂಡದ ಮೊತ್ತ 22. 22 ಫಾರ್ ಲಾಸ್ ಆಫ್ 3. ತಟ್ಟಿಮುಟ್ಟಿ ಒಂದು ದೊಡ್ಡ ಪೂರೈಕೆ ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಒಂಟಿ ಓಟದ ಸೇರ್ಪಡೆ. 3 ಓವರ್ಗಳಲ್ಲಿ 40 ಓಟವನ್ನ ದಾಖಲಿಸಿದ್ರೆ ನಿರಂಜನ್ ಅಟ್ಯಾಕರ್ಸ್ ಈಗ 50,000 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸ್ವತಃ ಕ್ರೀಡಾಪಟು ಮತ್ತು ಕ್ರೀಡಾ ಪ್ರೇಕ್ಷಕರು ಟೀಮಿಗೆ ಈಗ 3 ಓವರ್ಗಳಲ್ಲಿ 40 ಓಟವನ್ನ ದಾಖಲಿಸಿದ್ರೆ 50,000 ನಗದನ್ನ ನೀಡಿ ಗೌರವಿಸ್ತಾ ಇದ್ದಾರೆ ನಿರಂಜನ್. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ವಿನೋದ್ ಎಸೆತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ವಿನೋದ್ SKK ವಿಭಾಗದಲ್ಲಿ ಸಾಯಿ ಬಾಯ್ಸಿನ ಪರವಾಗಿ. ಉತ್ತಮ ರೀತಿಯ ಒಂದು ಎಸೆತ. ಈ ಬಾರಿ ಅನಿರೀಕ್ಷಿತ ತಿರುವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಈ ಬಾರಿ ಎಸೆತ ಚೆಂಡು ಸುಲಭದ ಕ್ಯಾಚ್ ಅವಕಾಶ. ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಈಗ ಕಿರಣ್ ಪಡ್ಕೊಳ್ತಾ ಇದ್ದಾನೆ. ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಗಣಿ ಉದ್ದರಿ ಒಪ್ಪಿಸಿ ವಾಪಸ್ ಆಗ್ತಾ ಇದ್ದಾರೆ. ಗಣಿ ಶೂನ್ಯ ಸಂಪಾದನೆ ಜೊತೆಗಾಗಿ 2,000 ನಗದ ನೀಡಿ ಗೌರವಿಸ್ತಾ ಇದ್ದಾರೆ ಚರಣ್ ಪ್ಯಾಷನ್ಸಿನ
Nani 23 for loss of 4 important wickets. ಮತ್ತೆ ಬಾರಿ ಎಸೆದ ಚೆಂಡು ಬಹಳ ಶುದ್ಧ ಮರಿತಂದ ಎಸೆತ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ 5,000 ನಗದನ ಸೈಬಾಯ್ಸ್ ಬಾಬು ನೀಡ್ತಾ ಇದ್ದಾರೆ. ಮತ್ತೆ ವಿನೋದ್ ಮತ್ತೆ ಬಾರಿ ಎಸೆದ ಚೆಂಡು ಬೀಸುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಸುಲಭದ ಕ್ಯಾಚ್. ಈಗ ಮಿಡಾನ್ ಮತ್ತು ರಾಂಗಾನ್ ನಡುವಣದಲ್ಲಿ ಸುಲಭದ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. ಉದರಿ ಆಘಾತ, 5ನೇ ಪತನ. 5th ವಿಕೆಟ್ ಡೌನ್. ಸುಬ್ಬು ಬ್ಯಾಕ್ ಟು ಪೆವಿಲಿಯನ್. 23ಕ್ಕೆ 5ನೇ ಪತನವನ್ನು ಕಂಡುಕೊಳ್ತಾ ಇದೆ. ಪ್ರತಿ ವಿಕೆಟ್ಗೆ 2,000 ನಗದು ಚರಣ್ ಫ್ಯಾಷನ್ಸಿನ ನಾಣಿ. ಈಗ 2,000 ಸೇರ್ತಾ ಇದೆ ವಿನೋದ್ ಖಾತೆಗೆ. ಮೇಡನ್ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು. ತಂಡದ ಮೊತ್ತ 23, 23. ಸಿರಾಜ್ ಎಸ್ಕಾರ್ ಕೆ ವಿಭಾಗದಲ್ಲಿ ಬಹಳ ಶುದ್ಧ ಮರಿತಂದ ಹೊಡೆತ. ಎಕ್ಸ್ಟ್ರಾ ಕೌಸ್ ವಿಭಾಗದಲ್ಲಿ ತಳ್ಳಿ ಹಾಕುವಂತ ಪ್ರಯತ್ನ, 2ನೇ ಓಟ ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಓಟಗಳು ದಾಖಲಾಗ್ತಾ ಇದೆ 7ನೇ ಓವರ್ ಚಾಲ್ತಿಯಲ್ಲಿ. ತಂಡದ ಮೊತ್ತ 25, ಕಾಲು ಶತಕ 25 ಹಿಂದೂ ನ್ಯೂಸಿನ ಮೊತ್ತ. ಮತ್ತೆ ಬೀಸುವಂತ ಪ್ರಯತ್ನ. ಈ ಬಾರಿ ಎಸೆದಂತ ಚೆಂಡು ಫೈನ್ ಲೆಗ್ ವಿಭಾಗದಲ್ಲಿ ಒಂಟಿ ಓಟದ ಸೇರ್ಪಡೆ. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ವೈಟ್ ಬಾಲ್, ಅಕ್ರಮ ಸೂಚನೆ. ಮತ್ತೆ ಈ ಬಾರಿ ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸೆತ ದಾಖಲಾಗ್ತಾ ಇದೆ. ಸಿರಾಜ್ ಎಸ್ಕಾರ್ ಕೆ ವಿಭಾಗದಲ್ಲಿ 7ನೇ ಓವರ್ನ ಚಾಲ್ತಿಯಲ್ಲಿ 3 ಎಸೆತ ಬಾಕಿ ಉಳಿತಾ. 3 balls remaining now.
ಫೈನಲ್ ಪಂದ್ಯಕೂಟದ ಆರಂಭಿಕದ ಹಂತದ ಟಾಸ್ ಅನ್ನು ಜಯಿಸಿದ ಸಾಯಿಬಾಯ್ ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ. ಈಗ ಕ್ಷೇತ್ರರಕ್ಷಣೆಯೇ ಒಂದಷ್ಟು ಕೈ ಹಿಡಿತಾ ಇದೆ. ಶ್ರೀನಿವಾಸ್ ಗೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈಗ ನೋಬಾ ಸೂಚನೆ ರವಾನೆ ಆಗ್ತಾ ಇದೆ. ಓವರ್ ಸ್ಟೆಪ್ಪಿಂಗ್ ಎನ್ನುವಂತ ಸೂಚನೆ. ಓವರ್ ಸ್ಟೆಪ್ಪಿಂಗ್ ಮುಖ್ಯವಾಗಿ 20 ಓಟದ ಸೇರ್ಪಡೆ. ತಂಡದ ಮೊತ್ತ 29 ಫ್ರೀ ಹಿಟ್ ಅವಕಾಶ. ಶಾರ್ಟ್ ರೈಸಿಂಗ್ ಡೆಲಿವರಿ, ವೈಟ್ ಬಾಲ್, ಅಕ್ರಮ ಎಸೆತದ ಸೂಚನೆ. ಎಕ್ಸ್ಟ್ರಾಸ್ ಮುಖೇನಾಗಿ 20 ಓಟದ ಸೇರ್ಪಡೆ. ತಂಡದ ಮೊತ್ತ 30, ಮೂರನೇ ದಶಕದ ಸಾಧನೆ. ಫ್ರೀಟ್ ಕಂಟಿನ್ಯೂ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಈಗ ವೈಟ್ ಬಾಲ್, ಫ್ರೀಟ್ ಕಂಟಿನ್ಯೂಯೇಷನ್ ಆಗ್ತಾ ಇದೆ. ಮತ್ತೆ 20 ಓಟದ ಸೇರ್ಪಡೆ. ಮತ್ತೆ ಬರೆಸದ ಚೆಂಡು ಬಾಶ್ ಉತ್ತಮರಿತ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ದಾಖಲಿಸಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಉತ್ತಮರಿತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 20 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 32 ಓಟಗಳು, 32. ಬೀಸುವಂತ ಪ್ರಯತ್ನ, ಸ್ಲೋವರ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮರಿತ ಎಸೆತ ದಾಖಲಾಗ್ತಾ ಇದೆ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 7. ತಂಡದ ಮೊತ್ತ 32 ಓಟಗಳು. ಎಂಡ್ ಆಫ್ ಓವರ್ ನಂಬರ್ 7, 32 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಈ ಬಾರಿ ಎಸೆತ ಚೆಂಡು, ಬಹಳಷ್ಟು ಉತ್ತಮರಿತ ಒಂದು ಕ್ಯಾಚ್. ಈ ಬಾರಿ ಪೂರ್ಣಾಂತರದಲ್ಲಿ ಬಿದ್ದಂತ ಚೆಂಡು ಮುಳುಬಾಗಿಲು ಕೃಷ್ಣನಿಗೆ ಈಗ ವಿಕೆಟ್ ಲಭಿಸ್ತಾ ಇದೆ. 2000 ನಗದು. ಚರಣ್ ಫ್ಯಾಷನ್ಸಿನ ನಾನಿ ಇದನ್ನ ನೀಡ್ತಾ ಇದ್ದಾರೆ. ಶ್ರೀನಿವಾಸಿನ ಹುದರಿ ನೆಲಕುಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಅಂಕ ನೋಡಭಾಗದಲ್ಲಿ. ಮತ್ತೆ ಬೀಸುವಂತ ಪ್ರಯತ್ನ, ಬಹಳಷ್ಟು ಉತ್ತಮರಿತ ಹೊಡೆತ. ಮಿಡ್ ವಿಕೆಟ್ ಈ ಭಾಗದಲ್ಲಿ ಮತ್ತೊಂದು ಉದ್ದಾರಿ. ಕೃಷ್ಣ ಹ್ಯಾಟ್ರಿಕ್ ಬಾಲ್. ಮತ್ತೊಂದು ವಿಕೆಟ್ ಪಡ್ಕೊಂಡ್ರೆ 10,000 ಒಟ್ಟಾಗಿ 25,000 ನಗದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಚರಣ್ ಫ್ಯಾಷನ್ಸಿನ ನಾಣಿ. ಹ್ಯಾಟ್ರಿಕ್ ನಿರೀಕ್ಷಣೆಯಲ್ಲಿ ಸಾಯಿಬಾಯ್ಸ್ ಕೃಷ್ಣ. ಮತ್ತೊಂದೆಡೆ ಓಟ ದಾಖಲಿಸುವಂತ ಪ್ರಯತ್ನದಲ್ಲಿ ಈಗ
ಹಿಂದೂ ನ್ಯೂಸಿನ ಆಟಗಾರರು. ಅಳಸುತ್ತ ಬರ್ತಾ ನೋಡತ್ತಾ ಈ ಬಾರಿ 25,000 ನಗದು ಚಲಾನ್ ಫ್ಯಾಷನ್ಸಿನ ನಾಣಿರವರು ಮುಳುಬಾಗಿಲು ಕೋಲಾರಿನ ಕೃಷ್ಣ 25,000 3 ಎಸೆತಗಳಲ್ಲಿ ಪಡ್ಕೊಳ್ತಾ ಇದ್ದಾನೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಈಗ ಸಾಯಿಬಾಯ್ಸಿನ ಬಾಬುರವರು ಒಂದು 5,000 ಘೋಷಣೆ ಮಾಡಿದ್ರು. ಒಟ್ಟಾರೆ 30,000, ಪ್ರತಿ ಎಸೆತಕ್ಕೆ 10,000 ಮುಖಬೆಲೆನ ಪಡ್ಕೊಳ್ತಾ ಇದೆ. ಮತ್ತೆ ಕೃಷ್ಣ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಕೃಷ್ಣ ಎಸೆತ ಚೆಂಡು ಉದ್ದರಿ ಆಘಾತ ಸಂಭವಿಸ ಬಾಷ್ಟು ಬರಿತದ ಎಸೆತ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಕ್ಲೀನ್ ಬೋಲ್ಡ್. ತಂಡದ ಮೊತ್ತ ಈಗ 32, 33 ಓಟದ ಲಾಸ್ಟ್ ಬಾಲ್ 32. ಮತ್ತೆ ಬಾರಿ ಎಸೆತ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಪೂರೈಕೆ ಆಗ್ತಾ ಇದೆ. ಮೇಡನ್ ಹ್ಯಾಟ್ರಿಕ್ ವಿಕೆಟ್. ಕೃಷ್ಣ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇವೆ. ಪಂದ್ಯಾಟದ ನಂತರ 38,000 ಕೃಷ್ಣನಿಗೆ ನೀಡಬೇಕೆನ್ನುವಂತ ಸೂಚನೆ ಬರ್ತಾ ಇದೆ. ದಯಮಾಡಿ ಘೋಷಣೆ ಮಾಡಿದಂತ ದಾನಿಗಳು ನಮ್ಮ ವೇದಿಕೆ ಹತ್ತ ಬಂದು ಕೃಷ್ಣನಿಗೆ 38,000 ನಗದನ್ನು ನೀಡಿ ಅವರನ್ನ ಗೌರವಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ.
ಸ್ಕರ್ಕೆ ವಿಭಾಗದಲ್ಲಿ ಜಾನಿ. ಫೈನಲ್ ಪಂದ್ಯಾಟ ಎರಡನೇ ಸೆಷನ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಶಂಕರ, ನಾನ್ ಸ್ಟ್ರೈಕರ್ ಅಲ್ಲಿ ನರಸಿಂಹ. 33 ಓಟದ ಟಾರ್ಗೆಟ್, 33 runs required out of 48 deliveries for Sai Boys. ಫೈನಲ್ ಪಂದ್ಯಾಟ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಜಾನಿಯ ಸಾತ ಚೆಂಡು, ರಿವರ್ಸ್ ಶಾಟ್, ಈ ಬಾರಿ ಸುಲಭದ ಕ್ಯಾಚ್ ಅವಕಾಶ. ಗಲ್ಲಿ ವಿಭಾಗದಲ್ಲಿ ಈಗ ಸುಲಭದ ಕ್ಯಾಚ್ ಅವಕಾಶ ಕೈ ಸೇರ್ತಾ ಇದೆ. ಶಂಕರನ ಹುದ್ದರಿ ನೆಲ ಕುಡ್ತಾ ಇದೆ. 0-1, 0 for loss of 1. ಕಿರಣ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾನಿಯ ಸಾದ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತ ಪ್ರಯತ್ನ. ಬಾಶುತ್ತಮರಿತಿ ಒಂದು ರಿಟರ್ನ್ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ದಾಖಲಾಗ್ತದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಪ್ರತಿಯೊಂದು ವಿಕೆಟ್ಗೆ ಅಟ್ಯಾಕರ್ಸ್ ನಿರಂಜನ್ 5,000 ನಗದ ನೀಡ್ತಾ ಇದ್ದಾರೆ. ಜಾನಿ ಪಡ್ಕೊಳ್ಳುವಂತ ಪ್ರತಿ ವಿಕೆಟ್ಗೆ 5,000 ನಗದನ್ನ ರೆಡಿ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ ಈಗ ನಿರಂಜನ್ ರವರು. ಜಾನಿ ವಿಕೆಟ್ ಅನ್ನ ಪಡ್ಕೊಂಡ್ರೆ ಇಮಿಡಿಯೇಟ್ಲಿ ಅವರಿಗೆ ನೀಡಲಾಗ್ತದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡೆಯುವಂತ ಒಂದು ಅವಕಾಶ, ಸುಲಭದ ಕ್ಯಾಚ್ ಈಗ ಕೈ ಚೆಲ್ತಾ ಇದ್ದಾರೆ. ಹಿಂದೂ ನ್ಯೂಸ್ ಪಂದ್ಯಾಟವನ್ನ ಜಯಿಸಿದ್ರೆ 50,000 ನಗದು ನಿರಂಜನ್ ಅಟ್ಯಾಕರ್ಸ್ ಕೋಲಾರ್ ನೀಡ್ತಾ ಇದ್ದಾರೆ. ಮತ್ತೆ ಜಾನಿ. ಜಾನಿ ಎಸೆತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ದಾಖಲಿಸ್ತಾ ಇದ್ದಾರೆ. ಯಶಸ್ವಿ ಓವರ್ ಪೂರೈಕೆ ಆಗ್ತಾ ಇದೆ. ಒಂದು ಹುದ್ದರಿ, ಒಂದು ಓಟಗಳಿಗೆ ಮಾತ್ರ ಜಾನಿ ಅವಕಾಶ ಮಾಡಿಕೊಟ್ರು. 1 for loss of 1 and off over number 1. ನರೇಶ್ ಎಸ್ಕಾರ್ಕೆ ವಿಭಾಗದಲ್ಲಿ ಡಾಟ್ ಬಾಲ್ ಸೇರ್ಪಡೆ. 1 for loss of 1. ಎರಡನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪವರ್ ಪ್ಲೇ 5 ಎಸೆತ ಬಾಕಿ ಉಳಿತಾ ಇದೆ. 5 balls remaining now.
ಮತ್ತೆ ಈ ಬಾರಿ ಎಸೆದಂತ ಚೆಂಡು ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ. ತಂಡದ ಮೊತ್ತ 2. ಬಹಳ ಶುತಮರಿತದ ಸತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಉತ್ತಮ ರೀತಿಯ ಸತ. ಈ ಬಾರಿ ಎಸೆತ ಚೆಂಡು ಮತ್ತೆ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ನರೇಶ್ ದಾಖಲಿಸ್ತಾ ಇದ್ದಾನೆ. 3 ಸದದ ಚುಕ್ಕಿ ಎಸೆತಗಳು 2ನೇ ಓವರ್ನ ಚಾಲ್ತಿಯಲ್ಲಿ. ತಂಡದ ಮೊತ್ತ 2. ಬಹಳ ಉತ್ತಮ ರೀತಿಯ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಈ ಬಾರಿ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಮುರಳಿ ದಾಖಲಿಸಿದ್ರು. ಅವಳಿ ಓಟದ ಸೇರ್ಪಡೆ. ತಂಡದ ಮೊತ್ತ 4. 4 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಸಾಯಿ ಬಾಯ್ಸ್. ಬಹಳ ಉತ್ತಮ ರೀತಿಯ ಸತ. ಈ ಬಾರಿ ಎಸೆದಂತ ಚೆಂಡು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಪೂರೈಕೆ ಮಾಡ್ತಾ ಇದ್ದಾರೆ. ಕೇವಲ ಅವಳಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ನೌ ಮೂವ್ಸ್ ಟು 4 ಫಾರ್ ಲಾಸ್ ಆಫ್ 1 ವಿಕೆಟ್. ಸಾಯಿ ಬಾಯ್ಸ್. 36 balls 29 runs required. 36 ಎಸೆತ 29 ಓಟದ ಅವಶ್ಯಕತೆ. LG ಕಪ್ಪಿನ ಮುಖ್ಯ ರೂವಾರಿಗಳು ಮತ್ತು ನಮಗೆ ಎಲ್ಲ ರೀತಿಯಾದಂತಹ ವೆಚ್ಚವನ್ನ ಸಹಾಯ ಮಾಡಿದಂತವರು ನಮ್ಮ ಜೊತೆಗೆ ಈಗಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಲಕ್ಷ್ಮಣ್ ಗೌಡ್ರು ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದೀವಿ ಒಂದು ಸಂದರ್ಭದಲ್ಲಿ. ಜಾನಿ ಎಸ್ಕಾರ್ಕೆ ವಿಭಾಗದಲ್ಲಿ ಬಹಳ ಶುದ್ಧ ಬರಿತದ ಎಸೆತ. ರನ್ಔಟ್ ಅವಕಾಶ. ಈ ಬಾರಿ ಒಂಟಿ ಓಟದ ಸೇರ್ಪಡೆ. ಜಾನಿ ಎಸೆದಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ 5 ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 5 ಫಾರ್ ಲಾಸ್ ಆಫ್ 1. ಜಾನಿ ಎಸೆದಂತ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಬೀಸುವಂತ ಪ್ರಯತ್ನ. ಸುಲಭದ ಕ್ಯಾಚ್. ಈಗ ಕೋಲಾರದ ಮೆಂಡಿಸ್ ಪಡ್ಕೊಳ್ತಾ ಇದೆ. ಜಾನಿಗೆ ಈಗ ವಿಕೆಟ್ ಲಭಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಅನ್ನ ಜಾನಿ ದಾಖಲಿಸ್ತಾ ಅಟ್ಯಾಕರ್ಸ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದ್ರು ಇವತ್ತು ಹಿಂದೂ ನ್ಯೂಸ್ನ ಪರವಾಗಿ ಎಸ್ಕಾರ್ಕೆ ವಿಭಾಗದಲ್ಲಿ.
ಪ್ರತಿ ವಿಕೆಟ್ಗೆ 5,000 ನಗದು. ಈ ಬಾರಿ ರನ್ಔಟ್ ಅವಕಾಶ, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆ, ಆದ್ರೆ ಈಗ ಅಪೀಲನ್ನ ಮಾಡಿದ್ರು. ಲೆಗ್ ಬಾಯ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಲೆಗ್ ಬಾಯ್ಸ್ಗೆ ಅವಕಾಶಗಳಿಲ್ಲ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಈ ಬಾರಿ ಎಸೆತ ಚೆಂಡು ಬಲದ ಅಪೀಲನ್ನ ಮಾಡಿದ್ರು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಈ ಬಾರಿ ಅಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿ ಒಂದು ಎಸೆತವನ್ನು ದಾಖಲಿಸಿದ್ರು. ಯಶಸ್ವಿ ಓವರ್ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 5. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಜಾನಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 3. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ನಾವು ಮೂವ್ಸ್ ಟು 6. 5 ಫಾರ್ ಲಾಸ್ ಆಫ್ 2. ನರೇಶ್ ಎಸ್ಕಾರ್ಕೆ ವಿಭಾಗದಲ್ಲಿ ಪ್ರತಿ ಒಂದು ವಿಕೆಟ್ಗೆ 5,000. ನರೇಶ್ ಎಸೆತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯಾದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಜಾನಿ ಗುಡ್ ಹಿಂಬದಲ್ಲಿ ಉತ್ತಮ ರೀತಿಯೊಂದು ಬೌಲಿಂಗ್ ಅನ್ನು ದಾಖಲಿಸಿದ್ರು. ನರೇಶ್ ಎಸ್ಕಾರ್ಕೆ ವಿಭಾಗದಲ್ಲಿ 10-15 ಹೆಜ್ಜೆಗಳಲ್ಲಿ ಓಡುವಂತೆ ಎಸೆಬರಂತ ಬೇಗಿ. ನರೇಶ್ ಎಸೆತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವಂತದ್ದು ಅವಕಾಶ, ಸುಲಭದ ಕ್ಯಾಚ್. ಈ ಬಾರಿ ಹಿಂದೂ ನ್ಯೂಸ್ ಈಗ ಮತ್ತೊಂದು ಉದ್ದರಿ ನೆಲ ಉರುಳಿಸ್ತಾ ಇದೆ. ಸೈ ಬಾಯ್ಸಿನ ವಿಕೆಟ್ ಈಗ ನೆಲಕ್ಕೆ ಉರುಳ್ತಾ ಇದೆ. ನರೇಶ್ಗೆ ವಿಕೆಟ್ ಲಭಿಸ್ತಾ ಇದೆ. ಬಾರಿ ಎಸೆತ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್. ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂಟಿ ಓಟದ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ 6 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ನರೇಶ್ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ. ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನರೇಶಿನ ಎಸೆತಗಳೇ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಜಾನಿ ಬಹಳಷ್ಟು ಯಶಸ್ವಿ ಓವರನ್ನು ಪೂರೈಕೆ ಮಾಡಿದ್ರು. ಪಂದ್ಯಾಟಕ್ಕೆ ಈಗ ಆಶಾದಾಯಕ ಅಂಶ ಜಾನಿ. ತಂಡದ ಮೊತ್ತ 6. 6 ಫಾರ್ ಲಾಸ್ ಆಫ್ 3. ಕುತೂಹಲಕಾರಿ ಘಟ್ಟದ ಪಂದ್ಯಾಟ.
ವೈಟ್ ಬಾಲ್ ಆಕ್ರಮಿಸಿದ ಸೂಚನೆ. ಎಕ್ಸ್ಟ್ರಾಸ್ ಮುಖೇನವಾಗಿ ತಂಡದ ಮೊತ್ತ 7. ಬಹಳ ಶುದ್ಧಭರಿತ ಎಸೆತ. ಮತ್ತೆ ಈ ಬಾರಿ ಎಸೆತ ಚೆಂಡು. ವೈಟ್ ಬಾಲ್ ಆಕ್ರಮಿಸಿದ ಸೂಚನೆ. ಎಕ್ಸ್ಟ್ರಾಸ್ ಮುಖೇನಾಗಿ ಬ್ಯಾಕ್ ಟು ಬ್ಯಾಕ್ ವೈಟ್ ಡೆಲಿವರೀಸ್. 8ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಈ ಬಾರಿ ಎಸೆತ ಚೆಂಡು. ಮತ್ತೆ ವೈಟ್ ಬಾಲ್ ಆಕ್ರಮಿಸಿದ ಸೂಚನೆ. ಎಸೆತಗಾರನ ಲಯ ಈಗಾಗಲೇ ಬಹಳಷ್ಟು ಉತ್ತಮ ರೀತಿಯಾಗಿ ಆರಂಭಿಕ ಹಂತದಲ್ಲಿ ಕಂಡುಕೊಳ್ತಾ ಇದ್ರು. ಈಗ 4ನೇ ಚಾಲ್ತಿಯಲ್ಲಿ ಒಂದಷ್ಟು ಲೆಕ್ಕಾಚಾರ ಎಡವಿಕೆ ಆಗ್ತಾ ಇದೆ. 9ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಉತ್ತಮ ರೀತಿಯ ಎಸೆತ. ಈ ಬಾರಿ ಎಸೆತ ಚೆಂಡು. ಒಂಟಿ ಓಟದ ಸೇರ್ಪಡೆ. ಕವರ್ ಪಾಯಿಂಟ್ ಭಾಗದಲ್ಲಿ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಸಾಗ್ತಾ ಇದೆ. ದಶಕದ ಸಾಧನೆ 10 ಓಟಗಳು. ಪ್ರತಿಯೊಂದು ವಿಕೆಟ್ಗೆ 5,000 ನಗದನ್ನ ನಿರಂಜನ ಕೋಲಾರ ಟಾಕರ್ಸ್ ನೀಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ. ಯಾರ್ಕರ್ ಲೈನ್ ಡೆಲಿವರಿ. ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆ 11 ಓಟಗಳಿಗೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4 now. 11 for loss of 3 important wickets. Sai boys 24 balls remaining now. "24 balls 22 runs required now." 24 ಚೆಂಡುಗಳು 22 ಓಟದ ಅವಶ್ಯಕತೆ. "24 ಚೆಂಡು 22 ಓಟದ ಅವಶ್ಯಕತೆ. ತಂಡದ ಮೊತ್ತ 11. ಎಂಡ್ ಆಫ್ ಓವರ್ ನಂಬರ್ 4. 11 for loss of 3 wickets. 24 balls 22 runs required. ಎಸ್ಆರ್ಕೆ ವಿಭಾಗದಲ್ಲಿ ಮೆಂಡಿಸ್. ಬಹಳ ಉತ್ತಮ ರೀತಿಯ ಎಸೆತ. ಈ ಬಾರಿ ಎಸೆತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆತವನ್ನ ಮೆಂಡಿಸ್ ದಾಖಲಿಸ್ತಾ ಇದ್ದಾರೆ. 23 ಚೆಂಡು 22 ಓಟದ ಅವಶ್ಯಕತೆ. 23 balls 22 runs required. ಕುತೂಹಲಕಾರಿ ಘಟ್ಟದ ಪಂದ್ಯಾಟ. ಫೈನಲ್ ಕಾಳಗ ಈಗ ಒಂದಷ್ಟು ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. ಈ ಓವರ್ ಅಲ್ಲಿ ಮೆಂಡಿಸ್ ಒಂದು ವಿಕೆಟ್ ಅನ್ನ ದಾಖಲಿಸಿದ್ರೆ ಪಡ್ಕೊಂಡ್ರೆ ಯಶವಂತ್ PS ಕಡೆಯಿಂದ 5,000 ನಗದು. ನಿರಂಜನ್ 5,000 ನೀಡ್ತಾ ಇದ್ದಾರೆ. 10,000 ಒಟ್ಟಾರೆ. ಡಾಟ್ ಬಾಲ್ ಸೇರ್ಪಡೆ. 2 ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದೆ. ಮತ್ತೆ ಮೆಂಡಿಸ್ 3ನೇ ಬಾರಿಗೆ ಮೇಡೇನ್ ಹಾಕಿದ್ರೆ 25,000. ಅಟ್ಯಾಕರ್ಸ್ ನಿರಂಜನ್. ಉತ್ತಮ ರೀತಿಯ ಎಸೆತ. ಮತ್ತೆ ಈ ಬಾರಿ ಎಸೆತ ಚೆಂಡು. ತಟ್ಟಿ ಮುಟ್ಟಿ ಒಂಟಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಲೆಗ್ ಸ್ಟಿಕ್ ವಿಭಾಗದಲ್ಲಿ ವಿಕೆಟ್ ಪಡ್ಕೊಂಡ್ರೆ ಶಿವು ಜಾನ್ 30,000 ನಗದು.
ಮತ್ತೆ ಮೆಂಡಿಸ್ ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನ ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆ. ತಂಡದ ಮೊತ್ತ ಈಗ 12 ಓಟಗಳು. ಬೀಸುವಂತ ಪ್ರಯತ್ನ ಶಾರ್ಟ್ ಆಗಿ ಬೀಳ್ತಾ ಇದೆ. ವೈಡಿಶ್ ಲಾಂಗ್ ವಿಭಾಗದಲ್ಲಿ ಒಂಟಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾರೆ. ಬಹಳ ಉತ್ತಮ ರೀತಿಯ ಒಂದು ಎಸೆತವನ್ನ ಮೆಂಡಿಸ್ ದಾಖಲಿಸಿದ್ರು. ಒಂಟಿ ಓಟದ ಪೂರೈಕೆಯನ್ನು ಸಾಯಿ ಬಾಯ್ಸ್ ತಂಡದನ್ನ ದಾಂಡಿಗೆ ಮಾಡ್ಕೊಳ್ತಾರೆ. 13. ಕೊನೆ ಚೆಂಡು. ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ, ಕ್ಯಾಚ್ ಆಗುವಂತಹ ಅವಕಾಶ. ಎಕ್ಸ್ಟ್ರಾ ಕಾಸ್ ವಿಭಾಗದಲ್ಲಿ ಒಂಟಿ ಓಟದ ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಚಂಡನ ಅಟಾಯಿಸಿದ್ರು. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಈಗ 15. 15 ಎಂಡ್ ಆಫ್ ಓವರ್ ನಂಬರ್ 5. 18 ಚೆಂಡು, 18 ಓಟದ ಅವಶ್ಯಕತೆ. 18 balls, 18 runs required. ಶ್ರೀನಿವಾಸ್ ಎಸ್ಕಾರ್ಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಾದ ಎಸೆತ. ಮೇಡಿನ್ ಹಾಕಿದ್ರೆ 2000. ಶ್ರೀನಿವಾಸ್ ರವರಿಗೆ ಈಗ ಅಟ್ಯಾಕರ್ಸ್ ನಿರಂಜನ್ ರವರು ನೀಡ್ತಾ ಇದ್ದಾರೆ. ನಿದ್ದರೆಯ ಮಾಂಪರ್ ನಲ್ಲಿ ಕೂಡ ಒಂದಷ್ಟು ಪ್ರಾಯೋಜಕತೆಯಲ್ಲಿ ಮೇಡಿನ್ ಹಾಕಿದ್ರೆ 10,000. ಶಿವು ಜಾ ನಿಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯಾದ ಡಿಫೆನ್ಸ್ ವಿಭಾಗದಲ್ಲಿ 1 balls ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಲಾಂಗ್ ಆನ್ ಸೀಮಾ ರೇಖೆ. ಲಾಂಗ್ ಆಫ್ ನಡುವಣದಲ್ಲಿ ಈಗ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಷಟ್ಕ 6 ಓಟ. ಒತ್ತಡದಲ್ಲಿದ್ದಂತ ಸಾಯಿ ಬಾಯ್ಸಿನ ಗತಿಯನ್ನ ಬದಲಿಸ್ತಾ ಇದ್ದಾನೆ. ನರೇಂದ್ರ ದಾಂಡಿನ ಹೊಡೆತಗಳು ದಾಖಲಾಗ್ತಾ ಇದೆ. ಮತ್ತೆ ಈ ಬಾರಿ ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಈ ಬಾರಿ ಎಸೆದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯಾದ ಎಸೆತ. ಮತ್ತೆ ಈ ಬಾರಿ ಎಸೆದ ಚೆಂಡು, ವೈಟ್ ಬಾಲ್. ಅಕ್ರಮ ಎಸೆತ ಸೂಚನೆ. ಎಕ್ಸ್ಟ್ರಾಸ್ ಮುಖೇನಾಗಿ ಈಗ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ತಂಡದ ಮೊತ್ತ 20.
6 ಓಟಗಳಿಗೆ ತಲುಪ್ತಾ ಇದೆ. 33 ಓಟದ ಟಾರ್ಗೆಟ್, 7 ಓಟದ ಅವಶ್ಯಕತೆ. 7 runs required now. ಮತ್ತೆ ವೈಟ್ ಬಾಲ್, ಮತ್ತೆ ಎಕ್ಸ್ಟ್ರಾಸ್ ಮುಖೇನವಾಗಿ ಓಟ್ಗಳು ದಾಖಲಾಗ್ತಾ ಇದೆ. ಕೊನೆ ಸತ ಬಹಳ ಸುತ್ತಮ ರೀತಿ ಒಂದು ಎಸೆತ. ಈ ಬಾರಿ ಎಸೆದ ಚೆಂಡು ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್, ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೇವಲ 2 ಓಟದ ಅವಶ್ಯಕತೆ ಸಾಯಿ ಬಾಯ್ಸ್ ತಂಡಕ್ಕೆ. 2 runs required, 1 to draw, 2 to win. ಯಶವಂತ್ PS ಅವರು 5,000 ಪ್ರತಿ ವಿಕೆಟ್ಗೆ ಮೆಂಡಿಸ್ಗೆ ಮಾತ್ರ ನೀಡ್ತಾ ಇದ್ದಾರೆ. 2 runs to win. ರಿವರ್ಸ್ ಶಾಟ್ ಈ ಬಾರಿ ತನ್ಮೂಲಕವಾಗಿ ಸಾಯಿ ಬಾಯ್ಸ್ 2021ರ 3ನೇ ಆವೃತ್ತಿಯ ವಿಜೇತ ತಂಡ, KPL ಕೋಲಾರ ಪ್ರೀಮಿಯರ್ ಲೀಗ್ ನ ವಿಜೇತ ತಂಡ ಸಾಯಿ ಬಾಯ್ಸ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ರನ್ನರ್ಸ್ ಅಪ್ ಪ್ರಶಸ್ತಿ ದ್ವಿತೀಯ ಸ್ಥಾನೀಯ ತಂಡ ಹಿಂದೂ ನ್ಯೂಸ್ ಪಡ್ಕೊಳ್ತಾ ಇದ್ದಾರೆ. ಅವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲ ತಂಡದ ನಾಯಕರು, ಆಟಗಾರರು ಮತ್ತು ಕ್ರೀಡಾ ಪ್ರೇಕ್ಷಕರು ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಮತ್ತೆ ಅದೇ ರೀತಿ ನಮ್ಮ ಅತಿಥಿ ಗಣ್ಯರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ದಯಮಾಡಿ ಈಗಾಗಲೇ ವಿಳಂಬವಾಗಿ ಸಾಗಿದೆ. ಆದಷ್ಟು ಬೇಗ ಸಾಯಿ ಬಾಯ್ಸ್ ಮತ್ತು ಹಿಂದೂ ನ್ಯೂಸ್ ಪ್ಲೇಯರ್ಸ್ ನಮ್ಮ ವೇದಿಕೆ ಅಂತ ಬರಬೇಕು.